ನೊಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಪ್ರಶ್ನೆಗಳಲ್ಲಿ ಸಿಲುಕಿದ ಜೀವನಕ್ಕೆ ಬೆಳಕಿಗಾಗಿ ಅಲೆಯುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು ಮಾತು. ಆತ್ಮೀಯರೇ, ಮತ್ತೊಮ್ಮೆ ಹೃದಯಕ್ಕೊಂದು ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಾವು ನೋಡಲಿರ್ತಕ್ಕಂಥ ದೇವರ ವಾಕ್ಯದ ಭಾಗ ಆದಿಕಾಂಡ 12ನೇ ಅಧ್ಯಾಯ 10ನೇ ವಚನದಿಂದ 20ನೇ ವಚನದವರೆಗೆ. ಪ್ರಿಯರೇ, ನಂಬಿಕೆಯ ಪ್ರಯಾಣ ಆರಂಭವಾದ ತಕ್ಷಣ ನಾವು ನೋಡಬಹುದು ಒಂದು ಪರೀಕ್ಷೆ ಬರುತ್ತದೆ. ಅಬ್ರಾಮ್ ದೇವರ ಕರೆಯನ್ನು ಕೇಳಿ ಅವನು ತನ್ನ ದೇಶವನ್ನ ಬಿಟ್ಟು ಹೊರಗಡೆ ಬಂದನು. ಅವನು ದೇವರ ವಾಗ್ದಾನವನ್ನ ನಂಬಿ ಮುಂದೆ ನಡೆಯುತ್ತಾ ಇದ್ದನು. ಆದರೆ ಈಗ ಒಂದು ಹೊಸ ಸಮಸ್ಯೆ ಎದುರಾಗುತ್ತದೆ. ಅಬ್ರಹಾಂ ಬಂದಿದ್ದ ಕಾನಾನ್ ದೇಶದಲ್ಲಿ ಬರಗಾಲ ಉಂಟಾಯಿತು. ಆಹಾರವಿಲ್ಲದೆ ಇದ್ದಂಥ ಒಂದು ಸನ್ನಿವೇಶ. ಪ್ರಿಯರೇ, ಇದು ಒಂದು ಮಹತ್ವದ ಒಂದು ಸತ್ಯವನ್ನ ನಮಗೆ ತೋರಿಸುತ್ತದೆ. ದೇವರ ಕರೆಯಲ್ಲಿದ್ದರೆ ಸಂಕಷ್ಟ ಎನ್ನುವಂಥದ್ದು ಬರುವುದಿಲ್ಲ ಎಂಬುದಾಗಿ ಅರ್ಥವಲ್ಲ. ಕೆಲವೊಮ್ಮೆ ದೇವರ ಮಾರ್ಗದಲ್ಲಿಯೇ ಪರೀಕ್ಷೆಗಳು ಬರುತ್ತವೆ. ಆದ್ದರಿಂದ ಅಬ್ರಾಮ್ ಒಂದು ನಿರ್ಧಾರ ಮಾಡುತ್ತಾನೆ. ಅವನು ಐಗುಪ್ತ ದೇಶಕ್ಕೆ ಹೋಗುತ್ತಾನೆ. ಆದರೆ ಅಲ್ಲಿ ಹೋಗುವ ಮುನ್ನ ಅವನು ಒಂದು ಭಯವನ್ನ ಅನುಭವಿಸುತ್ತಾನೆ. ಅವನು ತನ್ನ ಹೆಂಡತಿ ಸಾರಳನ್ನ ನೋಡುತ್ತಾನೆ. ಅವಳು ತುಂಬಾ ಸುಂದರವಾಗಿದ್ದಳು. ಅಬ್ರಾಮ್ ಯೋಚಿಸುತ್ತಾನೆ, ಐಗುಪ್ತ ದೇಶದ ಜನರು ಅವಳನ್ನು ನೋಡಿ ನನ್ನನ್ನು ಕೊಂದು ಬಿಟ್ಟರೆ ಎನ್ನುವಂಥ ಭಯ ಅವನ ಮನಸ್ಸಿನಲ್ಲಿ ಕಾಡುತ್ತಾ ಇತ್ತು. ಅಲ್ಲಿಂದ ತಪ್ಪಿಸಿಕೊಳ್ಳುವುದಕ್ಕೋಸ್ಕರ ಅವನು ಸಾರಾಳಿಗೆ ಹೇಳುತ್ತಾನೆ, ನೀನು ನನ್ನ ತಂಗಿ ಎಂದು ಅವರ ಹತ್ತಿರ ಹೇಳು ಎಂಬುದಾಗಿ. ಪ್ರಿಯರೇ, ಇದನ್ನು ನಾವು ಗಮನಿಸುವಾಗ ಇದು ಸಂಪೂರ್ಣವಾದಂಥ ಒಂದು ಸುಳ್ಳಲ್ಲ. ಸಾರಾಳು ಅಬ್ರಹಾಮನಿಗೆ ಸಂಬಂಧಿಕಳು ಆಗಿದ್ದಳು. ಆದರೆ ಅದೇ ರೀತಿಯಲ್ಲಿ ಇದು ಸಂಪೂರ್ಣವಾದಂಥ ಸತ್ಯನೂ ಸಹ ಅಲ್ಲ. ಪ್ರಿಯರೇ, ಇದು ಒಂದು ಅರ್ಧ ಸತ್ಯ. ಅರ್ಧ ಸತ್ಯ ಕೆಲವೊಮ್ಮೆ ಸ್ಪಷ್ಟ ಸುಳ್ಳಿಗಿಂತ ಅಪಾಯಕಾರಿ. ಪ್ರಿಯರೇ, ಯಾಕೆಂದರೆ ಅದು ಸತ್ಯದಂತೆ ಕಾಣುತ್ತದೆ, ಆದರೆ ಸತ್ಯವಲ್ಲ. ಅವರು ಐಗುಪ್ತ ದೇಶಕ್ಕೆ ಬಂದಾಗ ಅಬ್ರಾಮ್ ಹೆದರಿದಂತೆಯೇ ನಡೆಯುತ್ತದೆ. ಜನರು ಸಾರಾಳನ್ನ ನೋಡಿ, ಅವಳ ಅಂದವನ್ನ ಸೌಂದರ್ಯವನ್ನ ನೋಡಿ ಫರೋಹನ ಮನೆಗೆ ವಿಷಯ ತಲುಪುತ್ತದೆ. ಫರೋಹನು ಅವಳನ್ನ ತನ್ನ ಅರಮನೆಗೆ ಬರಮಾಡುತ್ತಾನೆ. ಸಾರಾಳನ್ನ ಕರೆದುಕೊಂಡು ಹೋಗಿದ ಕೂಡಲೇ ಅಬ್ರಹಾಮನಿಗೆ ಅದರ ಪರವಾಗಿ ಕೆಲವು ಉಡುಗೊರೆಗಳನ್ನು ಸಹ ಫರೋಹನು ಕೊಡುತ್ತಾನೆ. ಪಶುಗಳು, ಸೇವಕರು, ಸಂಪತ್ತು. ಹೊರಗಿನಿಂದ ನೋಡಿದರೆ ಅಬ್ರಹಾಂ ಯಶಸ್ವಿಯಾಗಿ ಇರುವಂತೆ ಕಾಣುತ್ತದೆ. ಆದರೆ ಒಳಗೆ ಒಂದು ದೊಡ್ಡ ಸಮಸ್ಯೆ ನಡೆಯುತ್ತದೆ. ಅಬ್ರಹಾಂ ದೇವರ ವಾಗ್ದಾನವನ್ನ ರಕ್ಷಿಸಲು ಸ್ವಂತ ತಂತ್ರವನ್ನ ಬಳಸಿದ್ದಾನೆ. ಅವನು ದೇವರನ್ನು ನಂಬುವುದಕ್ಕಿಂತ ಸ್ವರಕ್ಷಣೆಯನ್ನ ಆರಿಸಿಕೊಂಡಿದ್ದಾನೆ. ಆದುದರಿಂದ ನೋಡಬಹುದು ಪ್ರಿಯರೇ, ಅಬ್ರಹಾಮನು ದೇವರ ವಾಗ್ದಾನವನ್ನ ನೆರವೇರಿಸಲು ಮಾಡಿದಂಥ ಒಂದು ಸ್ವಪ್ರಯತ್ನ ಸೋಲಲ್ಲಿ ಹೋಗಿ ಮುಗಿದಿದೆ. ಅವನು ಏನು ಆಗಬಾರದು ಅಂದ್ಕೊಂಡಿದ್ದನೋ ಅದೇ ನಡೆಯಿತು. ಆ ಸಮಯದಲ್ಲಿ ದೇವರು ಮಧ್ಯೆ ಪ್ರವೇಶಿಸುತ್ತಾರೆ. ಸತ್ಯವೇದ ಹೇಳುತ್ತದೆ, ಯೆಹೋವನು ಫರೋಹನ ಮನೆಯ ಮೇಲೆ ಬಾಧೆಗಳನ್ನು ತಂದನು ಎಂಬುದಾಗಿ. ಆದುದರಿಂದ ಫರೋಹನು ವಿಷಯಗಳನ್ನ ತಿಳಿದುಕೊಂಡು ಅವನು ಅಬ್ರಹಾಮನನ್ನ ಕರೆಯುತ್ತಾನೆ. ಕರೆದು ಈ ರೀತಿ ಕೇಳುತ್ತಾನೆ, ನೀನು ನನಗೆ ಯಾಕೆ ಈ ರೀತಿ ಮಾಡಿದೆ? ಇವಳು ನಿನ್ನ ಹೆಂಡತಿ ಎಂಬುದನ್ನ ಯಾಕೆ ನನಗೆ ಹೇಳಲಿಲ್ಲ ಎಂಬುದಾಗಿ ಫರೋಹನು ಅಬ್ರಹಾಮನಿಗೆ ಗದರಿಸುತ್ತಾನೆ. ನಂತರ ಅಬ್ರಾಮ್ ಮತ್ತು ಸಾರಾಳನ್ನು ಐಗುಪ್ತ ದೇಶದಿಂದ ಕಳುಹಿಸಿ ಬಿಡುತ್ತಾರೆ. ಪ್ರಿಯರೇ, ಈ ಕಥೆಯಲ್ಲಿ ಅಬ್ರಾಮ್ ಹೀರೋ ಅಲ್ಲ. ಅವನು ಭಯಪಟ್ಟನು, ಅವನು ತಪ್ಪಾದ ನಿರ್ಧಾರವನ್ನ ಮಾಡಿದನು. ಆದರೆ ದೇವರು ತನ್ನ ವಾಗ್ದಾನವನ್ನ ಬಿಡಲಿಲ್ಲ. ಸಾರಾಳು ರಕ್ಷಿಸಲ್ಪಟ್ಟಳು. ದೇವರ ಯೋಜನೆ ಮುಂದುವರಿಯಿತು. ಇದು ಒಂದು ಮಹತ್ವದ ಸತ್ಯ ಪ್ರಿಯರೇ. ದೇವರ ವಾಗ್ದಾನ ಮಾನವನ ಸಂಪೂರ್ಣತೆಯ ಮೇಲೆ ನಿಂತಿಲ್ಲ, ಅದು ದೇವರ ನಿಷ್ಠೆಯ ಮೇಲೆ ನಿಂತಿದೆ. ಇಂದಿನ ಜೀವನದಲ್ಲಿಯೂ ಒತ್ತಡ ಸಮಯದಲ್ಲಿ ಜನರು ಇದೇ ರೀತಿ ನಿರ್ಧಾರ ಮಾಡುತ್ತಾರೆ. ಸಣ್ಣ ಸುಳ್ಳು, ಅರ್ಧ ಸತ್ಯ, ಸ್ವರಕ್ಷಣೆಗಾಗಿ ತೆಗೆದುಕೊಳ್ಳುವ ಮಾರ್ಗಗಳು. ಜನರು ಹೇಳುತ್ತಾರೆ, ಇದರಿಂದ ಯಾರಿಗೂ ಏನೂ ಆಗುವುದಿಲ್ಲ. ಪ್ರಿಯರೇ, ಭಯ ನಮ್ಮನ್ನು ನಿಧಾನವಾಗಿ ಸತ್ಯದಿಂದ ದೂರ ಮಾಡಬಹುದು. ಆತ್ಮೀಯರೇ, ಭಯದ ಕ್ಷಣದಲ್ಲಿ ನಂಬಿಕೆಯ ಪರೀಕ್ಷೆ ನಡೆಯುತ್ತದೆ. ಹಾಗಾದರೆ ಇಂದು ಈ ವಾಕ್ಯದಿಂದ ಬರುವಂಥ ವಾಗ್ದಾನ,
ನಮ್ಮ ದುರ್ಬಲದ ಸಮಯದಲ್ಲೂ ದೇವರು ತನ್ನ ನಿಷ್ಠೆಯನ್ನು ಬಿಡುವುದಿಲ್ಲ. ನಾವು ತಪ್ಪು ಮಾಡಬಹುದು ಅಥವಾ ನಾವು ಹೆದರಬಹುದು ಪ್ರಿಯರೇ, ಆದರೂ ದೇವರು ತನ್ನ ವಾಗ್ದಾನವನ್ನು ಎಂದಿಗೂ ಮರೆಯುವುದಿಲ್ಲ. ಹಾಗಾಗಿ ಇಂದು ನಾವು ಕೈಗೊಳ್ಳಬೇಕಾಗಿರುವಂಥ ಆಜ್ಞೆ, ಒತ್ತಡದ ಸಮಯದಲ್ಲಿಯೂ ಸಹ ಅರ್ಧ ಸತ್ಯದ ಹಿಂದೆ ಮರೆಮಾಚಿಕೊಳ್ಳದೆ, ಭಯದಿಂದ ನಿರ್ಧಾರ ಮಾಡದೆ ಸತ್ಯದಲ್ಲಿ ನಡೆಯೋಣ, ದೇವರ ವಾಗ್ದಾನವನ್ನು ನಂಬೋಣ. ಹಾಗಾದರೆ ಇಂದು ನಾವು ನೆನಪಿಟ್ಟುಕೊಳ್ಳಬೇಕಾಗಿರುವಂಥ ಸಂಗತಿ, ನಂಬಿಕೆ ಇರುವವನು ಭಯಪಡಬಹುದು, ಆದರೆ ನಿಜವಾದ ನಂಬಿಕೆಯ ಅರ್ಥ ಭಯದ ಮಧ್ಯೆ ದೇವರನ್ನು ನಂಬುವಂಥದ್ದು ಪ್ರಿಯರೇ. ಹಾಗಾದರೆ ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಒತ್ತಡದ ಸಮಯದಲ್ಲೂ ಸತ್ಯದಲ್ಲಿ ನಾವು ನಡೆಯೋಣ. ಆಮೇನ್. ನೊಂದ ಜೀವಕ್ಕೆ, ಮುರಿದ ಮನಸ್ಸಿಗೆ ಬೆಳಕನ್ನು ಹುಡುಕುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು